ಸಮೋಸ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ನಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಸ್ಟ್ರೀಟ್ ಸ್ಟೈಲ್ ಕ್ಯೂಟ್ ಆಗಿರೋಂಥ ಮಿನಿ ಲೇಯರ್ಡ್ ಆಲೂ ಸಮೋಸ ಹೇಗ್ ಮಾಡೋದು ಅಂತ ನೋಡೋಣ. ಈ ಸಮೋಸ ಅಂತೂ ನೀವು ಒಂದೇ ಒಂದು ತಿಂದು ಸಾಕು ಅಂತ ಹೇಳಕ್ಕಾಗಲ್ಲ. ಈ ಒಂದು ಪ್ಲೇಟ್ ತಿಂದ್ರೂ ಕೂಡ ನಿಮಗೆ ಮತ್ತೊಂದು ಪ್ಲೇಟ್ ತಿನ್ನೋ ಆಸೆ ಖಂಡಿತ ಆಗೇ ಆಗುತ್ತೆ. ಬನ್ನಿ, ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಮಸಾಲಾ ಸ್ಟೆಪ್ಪಿಂಗ್ ಜೊತೆ ಮನೇಲೇ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲು ಒಂದು ಪಾತ್ರೆಗೆ 2 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತೆ 1/4 ಕಪ್ನಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಕಲೋಂಜಿ, 1 ಟೀ ಸ್ಪೂನ್ ಉಪ್ಪು ಮತ್ತೆ 1 ಟೇಬಲ್ ಸ್ಪೂನ್ ಓಂ ಕಾಳನ್ನ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹೀಗೆ ಮಾಡೋದ್ರಿಂದ ಅದರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ತುಪ್ಪ ಬೇಡ ಅನ್ನೋದಾದ್ರೆ 1 ಸೌಟ್ನಷ್ಟು ಬಿಸಿ ಎಣ್ಣೆ ಕೂಡ ಸೇರಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಸಮೋಸ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟನ್ನ ಹೀಗೆ ಹಿಡಿದಾಗ ಕೈಯಲ್ಲಿ ಹಿಟ್ಟು ನಿಂತ್ರೆ ಅದು ಸಾಟಿ ಸರಿ ಇದೆ ಅಂತ ಅರ್ಥ. ಇಲ್ಲದೆ ಇದ್ರೆ ಇನ್ನೊಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ನಾದಿ ಹಿಟ್ಟನ್ನ ಸ್ವಲ್ಪ ಹೊತ್ತು ಊರೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಈ ಕಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ಗೆ ಮೊದಲು ನಾವು ಬೇಯಿಸಿರೋ ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಹಿಟ್ಟಿಗೂ ಉಪ್ಪು ಹಾಕಿರೋದ್ರಿಂದ ಇದನ್ನು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಬ್ಲ್ಯಾಕ್ ಸಾಲ್ಟ್ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅರಿಶಿನ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನ್ ಒಣಶುಂಠಿ ಪುಡಿ ಹಾಕ್ಕೊಳ್ಳಿ. ಆಲೂಗೆಡ್ಡೆ ತುಂಬ ಗ್ಯಾಸ್ ಆಗಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಲೇಬೇಡಿ. ನಂತರ ಬೈಂಡಿಂಗ್ಗೆ ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾರ್ನ್ಫ್ಲೋರ್ ಬದಲು ಕಡಲೆ ಹಿಟ್ಟು ಬೇಕಾದರೂ ಸೇರಿಸ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲಾನು ಕಲಸಿ ಇಟ್ಕೊಳ್ಳೋಣ. ನಿಮ್ಮ ಹೂರಣ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಬಾಣಲೆಗೆ ನಾವು ಎಣ್ಣೆ ಕಾಯಲಿಕ್ಕೆ ಇಟ್ಬಿಡೋಣ. ಹಿಟ್ಟು ಕೂಡ ಬೂರಿ ರೆಡಿ ಆಗಿದೆ. ಇದನ್ನ ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಸೈಜಿನ ಹಿಟ್ಟನ್ನು ತಗೊಂಡು ನಾವು ಆದಷ್ಟು ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಹಿಟ್ಟನ್ನ ಆದಷ್ಟು ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಳ್ಳೋಣ. ವಿಡಿಯೋ ಕಡೆವರೆಗೂ ನೋಡಿ. ಲೇಯರ್ಡ್ ಸಮೋಸ ಮತ್ತು ಡಿಫ್ರೆಂಟ್ ಶೇಪ್ ಸಮೋಸ ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. ನಾವು ಮಾಡ್ಕೊಂಡಿರೋ ಅಂಥ ಸ್ಟಫಿಂಗನ್ನು ಉದ್ದಕ್ಕೆ ಈ ರೀತಿ ಇಟ್ಟು ಅದು ಸಂಪೂರ್ಣ ಬರೋಷ್ಟು ಹರಡ್ಕೊಂಡು ಆಮೇಲೆ ನಮ್ಮ ಹಿಟ್ಟನ್ನು ಸ್ವಲ್ಪ ಟೈಟಾಗಿ ಈ ರೀತಿ ಸುತ್ಕೊಳ್ಳೋಣ. ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ನೀವು ಸುತ್ಕೋಬಹುದು. ನಾನಿಲ್ಲಿ 3 ಸಲ ಸುತ್ತಬಿಟ್ಟು ಇನ್ನು ಮಿಕ್ಕಿದ್ದನ್ನ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಾಕು ಸಹಾಯದಿಂದ ಅಥವಾ ಪಿಜ್ಜಾ ಕಟರ್ ಇದ್ರೆ ಅದರ ಸಹಾಯದಿಂದ ನಾವು ಈ ರೀತಿ ಟ್ರಯಾಂಗಲ್ಸ್ ಆಗಿ ಇದನ್ನ ಕಟ್ ಮಾಡ್ತಾ ಹೋಗೋಣ. ಚಾಕು ಆದಷ್ಟು ಶಾರ್ಪ್ ಆಗಿದ್ರೆ ಈ ತರ ಪರ್ಫೆಕ್ಟ್ ಕಟಿಂಗ್ ಬರುತ್ತೆ. ಇದನ್ನ ಬೇಕಾದ್ರೆ ನೀವು ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕು ಅನ್ಸುತ್ತೋ ಅವಾಗ ಮಾಡ್ಕೋಬಹುದು. ನೋಡಿ ಎಷ್ಟು ಕ್ಯೂಟ್ ಆದ ಮಿನಿ ಟ್ರಯಾಂಗಲ್ ಸಿದ್ಧವಾಗಿದೆ. ಇದನ್ನ ಕಾದಿರೋ ಎಣ್ಣೆಗೆ ನೀವು ಹಾಗೆ ಬೇಕಾದ್ರೂ ಹಾಕೊಳ್ಳಿ. ಅಕಸ್ಮಾತ್ ನಿಮಗೆ ಸ್ಟಫಿಂಗು ಹೊರಗಡೆ ಬರುತ್ತೆ ಅನ್ನೋ ಭಯ ಇದ್ರೆ ಇದನ್ನ ಸ್ವಲ್ಪ ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ನಂತರ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಸೊ ಈ ಲೇಯರ್ಡ್ ಮಿನಿ ಟ್ರಯಾಂಗಲ್ ಸಮೋಸ ರೆಡಿ ಆಗೋಷ್ಟೊತ್ತಿಗೆ ನಾವಿಲ್ಲಿ ಬೇರೆ 2 ರೀತಿಯ ಶೇಪ್ಗಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನೀವು ಹಿಟ್ಟನ್ನ ಚಪಾತಿಯಷ್ಟು ಅಗಲಕ್ಕೆ ಹರ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಮಾಡಿರೋ ಅಂತಹ ಸ್ಟಫಿಂಗನ್ನ ಈ ರೀತಿ ಫೋರ್ಕ್ ಸಹಾಯದಿಂದ ನಾವು ಈಸಿಯಾಗಿ ಈ ರೀತಿ ಎಲ್ಲವನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ಲಟ್ಟಿಸಿರೋ ಅಂತ ಮತ್ತೊಂದು ಚಪಾತಿನ ಅದರ ಮೇಲೆ ಇಟ್ಟು ಸಿಂಪಲ್ ಆಗಿ ಹರ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಆ ಸ್ಟಫಿಂಗು ಪೂರ್ತಿಯಾಗಿ ಹರಡ್ಕೊಳ್ಳುತ್ತೆ ಹಾಗೂ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಂತರ ಈ ಸೈಡ್ಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಕ್ವೇರ್ ಶೇಪ್ ತರ ಮಾಡಿಕೊಂಡು ನಂತರ ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಸ್ಕ್ವೇರ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಸ್ಕ್ವೇರ್ ತಗೊಂಡು ಈ ರೀತಿ ಅದನ್ನ ಮಡಚ್ಬಿಟ್ಟು ಅಂಟಿಸ್ಕೊಳ್ಳೋಣ. ಆಮೇಲೆ ಅದನ್ನ ಹಿಂದ್ಗಡೆ ತಿರುಗಿಸ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಅಂಟಿಸೋದ್ರಿಂದ ಅದು ಒಂದು ಫ್ಲವರ್ ಶೇಪ್ ಥರ ತಗೊಳುತ್ತೆ. ಅಥವಾ ಈ ರೀತಿ ಒಂದೇ ಸೈಡ್ ಪ್ರೆಸ್ ಮಾಡಿ
ಮಾಡ್ಕೊಂಡ್ರು ಆಗುತ್ತೆ. ಈ ರೀತಿ ಬೇರೆ ಬೇರೆ ಶೇಪ್ ಮತ್ತೆ ಮಿನಿ ಟ್ರಯಾಂಗಲ್ ಸಮೋಸಗಳನ್ನ ನೋಡಿ ಆ ಕ್ರಿಸ್ಪಿನೆಸ್ಗೆ, ಆ ಕ್ಯೂಟ್ನೆಸ್ಗೆ ನಿಮ್ ಗೆಸ್ ಅಂತೂ ಖಂಡಿತ ಮರಳಾಗ್ತಾರೆ. ಈ ಸಮೋಸಗಳನ್ನ ಆದಷ್ಟು ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ. ಯಾಕೆಂದ್ರೆ ಇದು ತುಂಬಾ ಲೇಯರ್ಸ್ ಇರೋದ್ರಿಂದ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ, ಹಾಗೆ ತುಂಬಾ ಗರ್ಗರಿಯಾಗೂ ಬರುತ್ತೆ. ಗರ್ಗರಿಯಾದ ಮಿನಿ ಸಮೋಸಾಸ್ ರೆಡಿ ಆಗಿದೆ. ಇದು ಬಿಸಿ ಇದ್ದಾಗಲೇ ಇದ್ರ ಮೇಲೆ ಪೆರಿ ಪೆರಿ ಮಸಾಲ ಉದುರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೌಂಡ್ ಕೇಳಿಸ್ತಾ ಎಷ್ಟು ಗರ್ಗರಿಯಾಗಿದೆ ಅಂತ. ಇದನ್ನ ನೀವು ಸಂಜೆ ಕಾಫಿ ಅಥವಾ ಟೀ ಜೊತೆ ಸ್ನ್ಯಾಕ್ ಆಗಿ ತಿನ್ನೋದಕ್ಕೆ ಸೂಪರ್ ಆದ ರೆಸಿಪಿ ಇದು. ಮನೇಲೇ ಈಸಿಯಾಗಿ ಮಾಡುವಂತ ಪೆರಿ ಪೆರಿ ಮಸಾಲಾ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಈ ಕ್ಯೂಟ್ ಆದ ಕ್ರಿಸ್ಪಿ ಸಮೋಸಗಳನ್ನ ನೀವು ಟೊಮೆಟೊ ಸಾಸ್ ಜೊತೆನೋ, ಗ್ರೀನ್ ಚಟ್ನಿ ಜೊತೆನೋ ಅಥವಾ ಸ್ವೀಟ್ ಚಟ್ನಿ ಜೊತೆನೋ ಹೇಗ್ ಬೇಕಾದರೂ ತಿನ್ಬಹುದು. ಅಥವಾ ಇದನ್ನ ಈರುಳ್ಳಿ, ಟೊಮೆಟೊ, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಸೇವ್ ಎಲ್ಲ ಹಾಕೊಂಡು ಸಮೋಸ ಚಾಟ್ ಆಗಿ ಕೂಡ ಮಾಡ್ಕೊಂಡು ತಿನ್ಬಹುದು. ನಿಮಗೆ ಯಾವ ರೀತಿ ತಿನ್ನೋದಕ್ಕೆ ಇಷ್ಟ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.